ಹಾಯ್, ನಿಮಗೆಲ್ಲ ಗೊತ್ತೇ ಇದೆ ರೆಡ್ಮಿನ ಒಂದಾನೊಂದು ಕಾಲದಲ್ಲಿ ನಮ್ಮ ಇಂಡಿಯಾನ ಯಾವ ಥರ ಆಳಿದೆ ಅಂತ. ಬಟ್ ಈ ಸದ್ಯಕ್ಕೆ ರೆಡ್ಮಿ ಕಣ್ಮರೆ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ಕಳೆದ ವರ್ಷದಿಂದ ಈ ವರ್ಷ ನೋಡಿದರೆ ರೆಡ್ಮಿ ಮೊಬೈಲಲ್ಲಿ ಡೌನ್ಗ್ರೇಡ್ ತುಂಬ ಇದೆ ಅಂತ ಹೇಳ್ಬೋದು. ನಂಬರ್ 1 ಸ್ಥಾನದಿಂದ ನಂಬರ್ 6 ಸ್ಥಾನಕ್ಕೆ ಇಳಿದೆ ಅಂತ ಹೇಳ್ಬೋದು. ವಿವೋ ನಿಮಗೆ ನಂಬರ್ 1 ಸ್ಥಾನನ ಸದ್ಯದಲ್ಲಿ ಭರ್ತಿ ಮಾಡಿದೆ ಅಂತ ಹೇಳ್ಬೋದು. ಆ ಟೈಮಲ್ಲಿ ರೆಡ್ಮಿಯಿಂದ 2 ಅನೌನ್ಸ್ಮೆಂಟ್ನ ನಾವು ನೋಡ್ತೀವಿ. ಅದರಲ್ಲಿ ಒಂದು ರೆಡ್ಮಿ ನೋಟ್ 14 SE ಅನ್ನೋಂಥ ಒಂದು ಫೋನ್ನ ಲಾಂಚ್ ಮಾಡ್ತಾರೆ ಅಂತಂದ್ರು. ಇದರ ಕೆಲವೊಂದಿಷ್ಟು ಸ್ಪೆಸಿಫಿಕೇಶನ್ಗಳನ್ನ ನೋಡಿದರೆ ನಿಮಗೆ ಇದು ಯಾವ ಪ್ರೈಸ್ಗೆ ಇಟ್ಟರೆ ನಿಮಗೆ ಬೆಸ್ಟ್ ಅನ್ನಂತೆ ಅಂತ ಈ ಮುಖಾಂತರ ತಿಳಿಸ್ಕೊಡ್ತೀನಿ. ಹಾಗೆ ನಿಮ್ಮ ಅನಿಸಿಕೆ ಕೂಡ ಈ ವಿಡಿಯೋ ಮುಖಾಂತರ ಕಾಮೆಂಟಲ್ಲಿ ತಿಳಿಸಿದರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ. ಅದಕ್ಕಿಂತ ಬಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇದರಲ್ಲಿ ಕೆಲವೊಂದಿಷ್ಟು ಸ್ಪೆಸಿಫಿಕೇಶನ್ ನೋಡೋದಾದರೆ ನಿಮಗೆ ಹೈ ಬ್ರೈಟ್ನೆಸ್ 2100 ಬ್ರೈಟ್ನೆಸ್ನ 120 Hz ರಿಫ್ರೆಶ್ ರೇಟ್ ವಿತ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ನ ಡಿಸ್ಪ್ಲೇ ಅಳವಡಿಸಿದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ನಿಮಗೆ 5110 mAh ಬ್ಯಾಟ್ರಿ ಬಾಳಿಕೆನ ಇವ್ರು ಕೊಡ್ತಿದ್ದಾರೆ ಅಂತ ಹೇಳ್ಬೋದು. ಮತ್ತು ನಿಮಗೆ ಪರ್ಫಾರ್ಮೆನ್ಸ್ಗೆ ನೋಡೋದಾದರೆ ಮೀಡಿಯಾಟೆಕ್ ಡೈಮೆನ್ಸಿಟಿ 7025 ಅನ್ನೋಂಥ ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ. ಮತ್ತು ಕ್ಯಾಮ್ರಾ ನಿಮಗೆ ಸೋನಿ LYT 600 ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇರುವಂಥ ಕ್ಯಾಮ್ರಾನ ಅಳವಡಿಸಿದ್ದಾರೆ. ಇದಿಷ್ಟು ಸ್ಪೆಸಿಫಿಕೇಶನ್ ಲೀಕ್ ಆಗಿರೋದು ಅವರ ಬ್ಯಾನರಲ್ಲಿ ಫ್ಲಿಪ್ಕಾರ್ಟಲ್ಲಿ ಬ್ಯಾನರಲ್ಲಿ ತೋರಿಸಿರೋದು. ಈ ಸ್ಪೆಸಿಫಿಕೇಶನ್ ಮುಖಾಂತರ ನೋಡೋದಾದ್ರೆ ನಿಮಗೆ ಅರೌಂಡ್ 10 ರಿಂದ 12 ಸಾವಿರ ಮಧ್ಯದಲ್ಲಿ ಈ ಫೋನ್ ಇಟ್ಟರೆ ಸ್ವಲ್ಪ ಹಿಟ್ ಆಗುವಂಥ ಚಾನ್ಸಸ್ ಇದೆ. ಮತ್ತು ರೆಡ್ಮಿ ತನ್ನ ಗತ ವೈಭವವನ್ನು ಅಲಂಕರಿಸುತ್ತೆ ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆಯನ್ನು ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ಪ್ಲೀಸ್ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.